ಜೈ ಹಿಂದ್. ಎಸ್ ಜಿ ಡಿಯ ಇವತ್ತಿನ ಕೊನೆಯದಾಗಿರುವಂತಹ ಎಲ್ಲ ಶಿಫ್ಟ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು 7 ಮಾರ್ಚ್ 2024ಕ್ಕೆ ಎಲ್ಲ ಶಿಫ್ಟ್ಗಳು ಇರ್ತಕ್ಕಂಥದ್ದು ಮುಕ್ತಾಯವಾಗಿವೆ. ಇವತ್ತು ಕೊನೆಯ ದಿನ ಇತ್ತು SSC GDಯ ಎಕ್ಸಾಮ್ಸ್ಗಳು. ಸೊ ಇವತ್ತಿನ 4 ಶಿಫ್ಟ್ಗಳಲ್ಲಿ ಯಾವ ರೀತಿ ಇರ್ತಕ್ಕಂಥ ಕ್ವಶನ್ಸ್ಗಳು ಬಂದಿವೆ ಅವುಗಳನ್ನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅದೇ ರೀತಿ ನಾಳೆ ಶುಕ್ರವಾರ ಇದೆ. ಶುಕ್ರವಾರ ನಿಮಗೆ 8/3/2024. ಸೊ ಈ ದಿನಾಂಕದಂದು ನಮ್ಮ ಹಿಟ್ ವಿತ್ ಮಾಸ್ ಯೂಟ್ಯೂಬ್ ಚಾನೆಲ್ದಲ್ಲಿ ನಿಮಗೆ ಒಂದು ವಿಡಿಯೋ ಬರ್ತಾ ಇದೆ. ಸೊ ಆ ವಿಡಿಯೋ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಒಂದು ಕಟ್ ಆಫ್ ಇರ್ತಕ್ಕಂಥದ್ದು ಏನಾಗ್ಬೋದು, ಕಟ್ ಆಫ್ ಇರ್ತಕ್ಕಂಥದ್ದು ಏನಾಗುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕಟ್ ಆಫ್ ಯಾವ್ಯಾವ್ದು ಇರ್ತೈತೆ ಅಂತಂದ್ರೆ ಫೈನಲ್ ಕಟ್ ಆಫ್ ಕೂಡ ಡಿಸ್ಕಷನ್ ಮಾಡೋಣ. ಆಮೇಲೆ ಫಿಸಿಕಲ್ಗೆ ಬರುವಂತಹ ಕಟ್ ಆಫ್ ಇರ್ತಕ್ಕಂಥದ್ದು ಅದನ್ನು ಕೂಡ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಾಳೆ ಇದು ನಿಮಗೆ ವಿಡಿಯೋ ಇರ್ತಕ್ಕಂಥದ್ದು ಸಿಗ್ತಾ ಇದೆ. ಸೊ ಅದರ ಸಲುವಾಗಿ ಆ ವಿಡಿಯೋವನ್ನ ನೋಡಿ ನೀವು ನಿಮ್ಮ ಫಿಸಿಕಲ್ಗೆ ಅಷ್ಟು ಅಂಕಗಳು ಬರ್ತಾ ಇದ್ದು ಅಂತಂದ್ರೆ ನೀವು ಫಿಸಿಕಲ್ಗೆ ತಯಾರನ್ನ ನಡೆಸಬಹುದಾಗಿದೆ. ಅದ್ರ ಜೊತೆಗೆ ಕೀ ಆನ್ಸರ್ಸ್ಗಳು ಯಾವಾಗ ಬರ್ತಾವೆ, ಆಮೇಲೆ ಫಿಸಿಕಲ್ ಇರ್ತಕ್ಕಂಥದ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಇದು ಎಲ್ಲ ಮಾಹಿತಿ ಇರ್ತಕ್ಕಂಥದ್ದು ನಾಳೆ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಹಾಗಾಗಿ ವೇಟ್ ಮಾಡಿ. ಇವತ್ತು ಒಂದು ದಿನ, ನಾಳೆ ನಿಮಗೆ ಅದು ಸಂಜೆ ಒಳಗಡೆ 4 ರಿಂದ 5 ಗಂಟೆಯ ಒಳಗಡೆ ನಿಮಗೆ ಸಂಜೆ ಆ ವಿಡಿಯೋ ಇರ್ತಕ್ಕಂಥದ್ದು ಸಿಗ್ತಾ ಇದೆ. ಸೊ ಅದ್ರ ಸಲುವಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡ್ರಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಅನ್ನ ಪಡೆಯಲು. ಸೊ ಈಗ ಬನ್ನಿ ನಾವು ಇವತ್ತು ಆಗಿರುವಂತಹ 4 ಶಿಫ್ಟ್ಗಳ ಜಿಕೆದಲ್ಲಿ ಯಾವ ರೀತಿ ಇರುವಂತಹ ಕ್ವಶನ್ಸ್ಗಳು ಬಂದು ಅಂತ ಹೇಳಿ ನೋಡೋಣ. ಸೊ ಈಗಾಗಲೇ ಒಂದು 2-3 ದಿನಗಳ ಇರ್ತಕ್ಕಂಥದ್ದು ಜಿಕೆ ಆಗಿರಬಹುದು, ಅದ್ರ ಜೊತೆಗೆ ಮ್ಯಾಥ್ಸ್ ಆಗಿರಬಹುದು, ಒಂದ್ ಸ್ವಲ್ಪ ಮಾಡರೇಟ್ ಲೆವೆಲ್ದಲ್ಲಿ ಕ್ವಶನ್ಸ್ಗಳು ಬರ್ತಾ ಇದಾವೆ, ಒಂದ್ ಸ್ವಲ್ಪ ಟಫ್ ಇರ್ತಕ್ಕಂಥದ್ದು ಬರ್ತಾ ಇದಾವೆ. ಸೊ ಹಾಗಾಗಿ ಈ ಒಂದು 2-3 ದಿನಗಳಲ್ಲಿ ಎಕ್ಸಾಮ್ಸ್ಗಳಾಗಿವೆ, ಶಿಫ್ಟ್ಗಳಾಗಿವೆ, ಒಂದ್ ಸ್ವಲ್ಪ ಟಫ್ ಇರ್ತಕ್ಕಂಥದ್ದು ನೋಡ್ಲಿಕ್ಕೆ ಸಿಗ್ತಾ ಇದೆ ನಮಗೆ ಕ್ವಶನ್ಸ್ಗಳು. ಸೊ ಒಂದನೇ ಪ್ರಶ್ನೆ ಈ ರೀತಿ ಇತ್ತು: ರಾಜ್ಯ ಭಾಷೆ ಸಂವಿಧಾನದ ಯಾವ ಭಾಗದಲ್ಲಿದೆ ಅಂತ ಕೇಳಲಾಗಿದೆ. ಸೊ ಅದು 17ನೇ ಭಾಗದಲ್ಲಿದೆ ಸಂವಿಧಾನದಲ್ಲಿ. 2011ರ ಜನಗಣತಿಯ ಪ್ರಕಾರ ಎಷ್ಟು ಭಾಷೆಗಳಲ್ಲಿ ಆಗಿತ್ತು ಜನಗಣತಿ, ಎಷ್ಟು ಭಾಷೆಗಳಲ್ಲಿ ಆಗಿತ್ತು ಅಂತ ಕೇಳಲಾಗಿತ್ತು. ಇದು 16 ಭಾಷೆಗಳಲ್ಲಿ. ವೇದ ಸಮಾಜದ ಸ್ಥಾಪನೆ ಎಲ್ಲಿ ಆಗಿದೆ ಅಂತ ಕೇಳಿದ್ರು. ಸೊ ಇದು ಮದ್ರಾಸ್ದಲ್ಲಿ ಆಗಿತ್ತು. ಇದನ್ನು ಮಾಡಿರುವಂತವರು ಕೇಶವ್ ಚಂದ್ರ ಅವರು 1864ರಲ್ಲಿ. 12ನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಕೇಳಲಾಗಿತ್ತು. ಆಪ್ಷನ್ ಅಕಾರ್ಡಿಂಗ್ ಮಾಡುವಂತಹ ಪ್ರಶ್ನೆ ಇತ್ತು ಇದು. ಪೊಂಗಲ್ ಉತ್ಸವ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು. ಅದು ತಮಿಳುನಾಡಿಗೆ ಸಂಬಂಧ ಇದೆ. ಆಮೇಲೆ ಮೊದಲನೇ ಏಷ್ಯಾ ಗೇಮ್ಸ್ ಇರ್ತಕ್ಕಂಥದ್ದು ದೆಹಲಿಯಲ್ಲಿ ಯಾವಾಗ ನಡೆದು ಅಂತ ಕೇಳಲಾಗಿತ್ತು. ಅದು 1951ರಲ್ಲಿ. ಸೊ ಫಸ್ಟ್ ಏಷ್ಯಾ ಗೇಮ್ ನಡೆದಿರುವಂತದ್ದೇ 1951ರಲ್ಲಿ, ಅದು ದೆಹಲಿಯಲ್ಲಿ ಆಗಿತ್ತು. ಸೊ ನೆಕ್ಸ್ಟ್ ಗ್ರಾಮೀಣ ವಾಹನ ಯೋಜನೆ ಇರ್ತಕ್ಕಂಥದ್ದು ಪ್ರಾರಂಭಿಸಿರುವಂತ ರಾಜ್ಯ ಯಾವುದು ಅಂತ ಕೇಳಿದ್ರು. ಸೊ ಅದು ಜಾರ್ಖಂಡ್ ರಾಜ್ಯ ಆಗಿದೆ. ಆವರ್ತ ಕೋಷ್ಟಕದ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು ಈ ಒಂದು ಶಿಫ್ಟ್ ದಲ್ಲಿ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಿರುವಂತಹ ಸಂಗೀತಗಾರ ಯಾರು ಅಂತ ಕೇಳಿದ್ರು. ಸೊ ಅದು ಲತಾ ಮಂಗೇಶ್ಕರ್ ಆಗಿದ್ದಾರೆ. ಇವರಿಗೆ 1989ರಲ್ಲಿ ಈ ಒಂದು ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್ ಪ್ರಶ್ನೆ: ಜರ್ಮನಿದಲ್ಲಿ ಭಾರತದ ಪ್ರತಿನಿಧಿ ಯಾರಾಗಿದ್ದಾರೆ ಜರ್ಮನಿದಲ್ಲಿ? ಸೊ ಅದರ ಆನ್ಸರ್ ಇರ್ತಕ್ಕಂಥದ್ದು ಗುರುದೀಪ್ ಸಿಂಗ್ ರಾಂಧವಾ ಆಗಿದ್ದಾರೆ. ಎರಡನೇ ಶಿಫ್ಟ್ ದಲ್ಲಿ ಇರುವಂತಹ ಪ್ರಶ್ನೆಗಳನ್ನ ನೋಡೋಣ ಈಗ. ಎಷ್ಟು ಮೂಲಭೂತ ಕರ್ತವ್ಯಗಳಿದಾವೆ ಆರ್ಟಿಕಲ್ 51A ದಲ್ಲಿ ಅಂತ ಕೇಳಲಾಗಿತ್ತು. ಸೊ ಇದು 11 ಮೂಲಭೂತ ಕರ್ತವ್ಯಗಳಿದಾವೆ. ಸ್ಮ್ಯಾಶ್ ಇದು ಯಾವ ಆಟಕ್ಕೆ ಸಂಬಂಧಿಸಿದೆ ಈ ಪದ ಅಂತ ಕೇಳಲಾಗಿತ್ತು. ಇದು ಲಾನ್ ಟೆನ್ನಿಸ್ಗೆ ಸಂಬಂಧಿಸಿದೆ. ಸೈನಾ ನೆಹ್ವಾಲ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ, ಯಾವ ಆಟಕ್ಕೆ ಅಂತ ಕೇಳಲಾಗಿತ್ತು. ಅದು ಬ್ಯಾಡ್ಮಿಂಟನ್ಗೆ. ಆಂಥೋನಿ ಅಮಲ್ ರಾಜ್, ಸೊ ಇವರು ಯಾವುದಕ್ಕೆ ಸಂಬಂಧಿಸಿದಾರೆ ಅಂತ ಕೇಳಲಾಗಿತ್ತು. ಟೇಬಲ್ ಟೆನ್ನಿಸ್ಗೆ ಸಂಬಂಧ ಹೊಂದಿರುವಂತವರು ಇವರು. ಆರ್ಟಿಕಲ್ 143 ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಲಾಗಿತ್ತು. ಸಂಸತ್ ಇರ್ತಕ್ಕಂಥದ್ದು ಸಲಹೆ ನೀಡುತ್ತೆ ರಾಷ್ಟ್ರಪತಿಯವರಿಗೆ. ನುವಾಖಾಯಿ ಉತ್ಸವ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಲಾಗಿತ್ತು. ಸೊ ಒಡಿಸ್ಸಾ ರಾಜ್ಯದಲ್ಲಿ. ರಂಗ್ ರಾಜನ್ ಸಮಿತಿ ಯಾವಾಗ ತನ್ನ ಒಂದು ವರದಿಯನ್ನು ಸಲ್ಲಿಸಿತು ಅಂತ ಈ ರೀತಿ ಏನೋ ಪ್ರಶ್ನೆ ಇತ್ತು 2002ರಲ್ಲಿ. ದೇಖನಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಲಾಗಿತ್ತು. ಅದು ಗೋವಾ ರಾಜ್ಯಕ್ಕೆ ಸಂಬಂಧ ಹೊಂದಿದೆ. ಪಂಡಿತ್ ರವಿಶಂಕರ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಲಾಗಿತ್ತು. ಸಿತಾರ್ ವಾದ್ಯಕ್ಕೆ. ರಸ್ತೆ ಸಾರಿಗೆ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಹರ್ಷವರ್ಧನನು ಸಂಸ್ಕೃತದಲ್ಲಿ ಎಷ್ಟು ನಾಟಕಗಳನ್ನು ಬರೆದಿದ್ದಾನೆ ಅಂತ ಕೇಳಲಾಗಿದೆ. ಸೊ ಅದು 2 ನಾಟಕಗಳು ಆಗಿವೆ. ಉತ್ತರ ಪ್ರದೇಶದ ನೃತ್ಯ ಯಾವುದು ಅಂತ ಕೇಳಿದ್ರು. ಸೊ ಆಪ್ಷನ್ಸ್ಗಳಲ್ಲಿ ಕಜರಿ ಇತ್ತು. PVGT ಮಿಷನ್ 2023ರ ಒಂದು 2023ರಲ್ಲಿ ಏನಾಯ್ತು, ಇದು ಎಷ್ಟು ಸೆಂಟರ್ಸ್ಗಳಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಲಾಗಿತ್ತು. ಇದು 75 ಸೆಂಟರ್ಸ್ಗಳಲ್ಲಿ. ಮೂರನೇ ಶಿಫ್ಟ್ದಲ್ಲಿ ಮೊದಲನೇ ಪ್ರಶ್ನೆ: ಪ್ರಕಾಶ್ ಪಡುಕೋಣೆ ಇದು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಇವರು ಅಂತ ಕೇಳಲಾಗಿತ್ತು. ಬ್ಯಾಡ್ಮಿಂಟನ್ಗೆ ಸಂಬಂಧ ಹೊಂದಿದ್ದಾರೆ. ಶಾತವಾಹನರ ಸ್ಥಾಪಕರು ಯಾರು ಅಂತ ಕೇಳಲಾಗಿತ್ತು. ಸಿಮುಖ ಆಗಿದ್ದಾರೆ.
ಸೆಪ್ಟೆಂಬರ್ 2023ರಲ್ಲಿ ವಂದೇ ಭಾರತ್ ಮೆಟ್ರೋ ಟ್ರೈನ್ಸ್ಗಳು ಎಷ್ಟು ಪ್ರಾರಂಭವಾದವು ಅಂತ ಕೇಳಲಾಗಿತ್ತು. 9 ಮೆಟ್ರೋಗಳು ಟ್ರೈನ್ಗಳು ಪ್ರಾರಂಭವಾಗಿವೆ. ರೈತವಾರಿ ಪದ್ಧತಿ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಲಾಗಿತ್ತು. ಯಾವಾಗ ಸ್ಥಾಪನೆ ಆಯಿತು? 1792ರಲ್ಲಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಶಿವಕುಮಾರ್ ಶರ್ಮಾ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಲಾಗಿತ್ತು. ಸಂತೂರ್ಗೆ. ಯಾವ ನೃತ್ಯ ರಾಜಸ್ಥಾನಕ್ಕೆ ಸಂಬಂಧಿಸಿದೆ ಅಂತ ಕೇಳಲಾಗಿತ್ತು. ಆಪ್ಷನ್ಸ್ ದಲ್ಲಿ ಘೂಮರ್ ಇತ್ತು. ಆರ್ಟಿಕಲ್ 32 ಬಗ್ಗೆ ಪ್ರಶ್ನೆ ಬಂದಿತ್ತು. ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಈ ರೀತಿ ಇತ್ತು, ಕನ್ಫರ್ಮ್ ಆಗಲಿಲ್ಲ. 1986ರಲ್ಲಿ ಕಥಕ್ಗೋಸ್ಕರ ಯಾರಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ ಅಂತ ಕೇಳಲಾಗಿತ್ತು. ಬಿರ್ಜು ಮಹಾರಾಜ್ರವರಿಗೆ. ISL ಇದು ಯಾರು ಗೆದ್ದಿದ್ದಾರೆ ಅಂತ ಕೇಳಲಾಗಿತ್ತು. ವಿಜೇತರು ಇಂಡಿಯನ್ ಸೂಪರ್ ಲೀಗ್. ಇದು ಫುಟ್ಬಾಲ್ಗೆ ಸಂಬಂಧ ಇರುವಂತದ್ದು. ಮೋಹನ್ ಬಗಾನ್. ಲೋಕಸಭೆ ಅಧ್ಯಕ್ಷರ ಅನುಚ್ಛೇದ ಯಾವುದು ಅಂತ ಕೇಳಲಾಗಿತ್ತು. 93ನೇ ಅನುಚ್ಛೇದ ಆಗಿದೆ. ಖರ್ಚಿ ಪೂಜೆ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಲಾಗಿದೆ. ಅದು ತ್ರಿಪುರಾದಲ್ಲಿ. 4ನೇ ಶಿಫ್ಟ್ ದಲ್ಲಿ ನೋಡೋದಾದ್ರೆ ರಾಯ್ ನೃತ್ಯ ಇರ್ತಕ್ಕಂಥದ್ದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ. ಸೊ ಇದು ಮಧ್ಯಪ್ರದೇಶಕ್ಕೆ ಸಂಬಂಧ ಹೊಂದಿರುವಂತದ್ದು. ಸಂತೋಷ್ ಟ್ರೋಫಿ ಯಾವ ಒಂದು ಆಟಕ್ಕೆ ಸಂಬಂಧಿಸಿದೆ ಅಂತ ಕೇಳಲಾಗಿತ್ತು. ಫುಟ್ಬಾಲ್ಗೆ ಸಂಬಂಧ ಹೊಂದಿದೆ. ಇದು ಈ ಒಂದು ಸಂತೋಷ್ ಟ್ರೋಫಿ ಇರ್ತಕ್ಕಂಥದ್ದು, ಈ ಹೆಸರನ್ನ ಸರ್ ಮನ್ಮಥ್ ರಾಯ್ ಚೌಧರಿ ಇವರ ಹೆಸರ ಮೇಲೆ ಇದನ್ನ ಇಡಲಾಗಿದೆ. ಅಸ್ಸಾಂ ರಾಜ್ಯದ ಜಾನಪದ ನೃತ್ಯ ಯಾವುದು ಅಂತ ಕೇಳಲಾಗಿತ್ತು. ಬಿಹು ನೃತ್ಯವಾಗಿದೆ. CAG ಇವರ ಕಾಲಾವಧಿ ಎಷ್ಟು ಇರ್ತೈತಿ ಅಂತ ಕೇಳಲಾಗಿತ್ತು. 6 ವರ್ಷ ಅಥವಾ 65 ವರ್ಷದವರೆಗೆ ಅವರು ಕಾರ್ಯವನ್ನು ನಿರ್ವಹಿಸಬಹುದು. BCCI ಅಜಿತ್ ಅಗರ್ಕರ್ ಚೀಫ್ ಸೆಲೆಕ್ಟರ್ ಯಾರ ಅಂತ ಹೇಳಿ ಕೇಳಿದ್ರು. BCCIದ ಚೀಫ್ ಸೆಲೆಕ್ಟರ್ ಯಾರು ಅಂತ ಕೇಳಿದ್ರು. ಅದಕ್ಕೆ ಆನ್ಸರ್ ಇರ್ತಕ್ಕಂಥದ್ದು ಅಜಿತ್ ಅಗರ್ಕರ್ ಆಗಿದ್ದಾರೆ. ಅಜಿತ್ ಅಗರ್ಕರ್. ಆಮೇಲೆ ನಿಮ್ಗೆ ಗೊತ್ತಿದೆ ಅದರ ಅಧ್ಯಕ್ಷರು ರೋಜರ್ ಬಿನ್ನಿ ಆಗಿದ್ದಾರೆ. PR ಶ್ರೀಜೇಶ್ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಲಾಗಿತ್ತು. ಹಾಕಿಗೆ ಸಂಬಂಧ ಹೊಂದಿದ್ದಾರೆ. ಪ್ರಧಾನ ಮಂತ್ರಿ ಸಮ್ಮಾನ್ ನಿಧಿ 14ನೇ ನಿಧಿ ಇರ್ತಕ್ಕಂಥದ್ದು ಯಾವಾಗ ಜಾರಿಗೆ ಮಾಡಲಾಯಿತು ಅಂತ ಕೇಳಿದ್ರು. 27 ಜುಲೈ 2023ರಲ್ಲಿ ಜಾರಿಗೆ ಮಾಡಲಾಗಿತ್ತು. ಇದು ಕನ್ಫರ್ಮ್ ಆಗಿಲ್ಲ. 8ನೇ ಪ್ರಶ್ನೆ, ಮುಸ್ಲಿಂ ಲೀಗ್ ಮತ್ತು ಖಿಲಾಫತ್ ಚಳವಳಿಗೆ ಯಾರು ಸಹಿಯನ್ನ ಮಾಡಿದ್ರು ಅಂತೇಳಿ ಕನ್ಫರ್ಮ್ ಆಗಿಲ್ಲ. ಸಿತಾರ ವಾದ್ಯಕ್ಕೆ ಸಂಬಂಧಿಸಿರುವಂತವ್ರು ಯಾರು ಅಂತ ಕೇಳಿದ್ರು. ರವಿಶಂಕರ್ ಆಗಿದೆ ಇದಕ್ಕೆ ಆನ್ಸರ್. ಸೊ ಇಷ್ಟು ಪ್ರಶ್ನೆಗಳು ನಮಗೆ 4th ಶಿಫ್ಟ್ ದಲ್ಲಿ ಸಿಕ್ಕಿವೆ. ಸೊ ಯಾರೆಲ್ಲ ಎಕ್ಸಾಮ್ಸ್ ಸರಿ ಆಗಿಲ್ರಿ ಸರ್ ಅಂತ ನಿಮ್ಗೆ 60+ ಮಾರ್ಕ್ಸ್ ಬರುವಂತದ್ದು ಯಾರಿಗೆ ಡೌಟ್ ಇದೆ, ಇದಕ್ಕಿಂತ ಕಡಿಮೆ ಮಾರ್ಕ್ಸ್ ಬರುವಂತವ್ರು ಯಾರಿದ್ದಾರೆ ಅವರು ಕ್ರಾಂತಿವೀರ ಬ್ಯಾಚ್ಗೆ ಜಾಯಿನ್ ಆಗ್ಬಹುದು. ಇದು ಕನ್ನಡ ಮಾಧ್ಯಮದಲ್ಲಿ ಅವೈಲೇಬಲ್ ಇದೆ. GK, ಇಂಗ್ಲಿಷ್, ಮ್ಯಾಥ್ಸ್, ರೀಸನಿಂಗ್, ಲೈವ್ ಕ್ಲಾಸ್, ಮಾಕ್ ಟೆಸ್ಟ್ ಎಲ್ಲ ಇದರಲ್ಲಿ ನಿಮಗೆ ಅವೈಲೇಬಲ್ ಇರ್ತಕ್ಕಂಥದ್ದು ಇದೆ. ಸೊ ಈ ಒಂದು ಬ್ಯಾಚ್ಗೆ ಸೇರಿಕೊಳ್ಳಲು ನಮ್ಮ ಆ್ಯಪ್ ಹಿಟ್ ವಿತ್ ಮಾಸ್ ಅನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪ್ದಲ್ಲಿ ನೀವು ಜಾಯಿನ್ ಆಗ್ಬೋದು ಕ್ರಾಂತಿವೀರ ಬ್ಯಾಚ್ಗೆ. ಆ್ಯಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನೀಡಿರ್ತೇನೆ. ಅಲ್ಲಿ ಹೋಗಿ ನೀವು ಈ ಬ್ಯಾಚ್ಗೆ ಜಾಯಿನ್ ಆಗ್ಬೋದು. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ. ಆಮೇಲೆ ನಾಳೆ 8/3/2024ಕ್ಕೆ ನಿಮಗೆ ನಮ್ಮ ಕರ್ನಾಟಕ ರಾಜ್ಯದ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳ ಫೈನಲ್ ಕಟ್ ಆಫ್ ಏನಾಗ್ಬೋದು, ಫೈನಲ್ ಕಟ್ ಆಫ್ ಅದರ ಬಗ್ಗೆ, ಆಮೇಲೆ ಫಿಸಿಕಲ್ ಕಟ್ ಆಫ್ ಇರ್ತಕ್ಕಂಥದ್ದು, ಫಿಸಿಕಲ್ ಕಟ್ ಆಫ್ ಎಷ್ಟಾಗಬಹುದು ಅದರ ಬಗ್ಗೆ ಇರ್ತಕ್ಕಂಥದ್ದು ವಿಡಿಯೋ ಇರ್ತಕ್ಕಂಥದ್ದು ನಿಮಗೆ ನಾಳೆ ಸಂಜೆ 4ರಿಂದ 5 ಗಂಟೆ ಒಳಗಡೆ ನಿಮಗೆ ವಿಡಿಯೋ ಸಿಗುತ್ತೆ ನಮ್ಮ ಚಾನೆಲ್ದಲ್ಲಿ ಹಿಟ್ ವಿತ್ ಮಾಸ್ದಲ್ಲಿ. ಸೊ ಅದನ್ನು ನೋಡೋದನ್ನ ಮರಿಬೇಡಿ. ಸೊ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಸೊ ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ ನಿಮಗೆ ಮೆಸೇಜ್ ನೋಟಿಫಿಕೇಶನ್ ಬರುತ್ತೆ. ಸೊ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ. ನಾಳೆ ಇರ್ತಕ್ಕಂಥದ್ದು ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು. ಜೈ ಹಿಂದ್.